ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಡಿ ಶಂಕರ್ ಬಣದ ಮಳವಳ್ಳಿ ತಂಡದಿಂದ ಕೆಆರ್ ಪೇಟೆಯಲ್ಲಿ ಭರ್ಜರಿ ಪ್ರಚಾರ. ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಡಿ ಶಂಕರ್ ಬಣದ ಮಳವಳ್ಳಿ ತಂಡ ಬುಧವಾರ ಕೆಆರ್ ಪೇಟೆಯಲ್ಲಿ ಡಿ ಶಂಕರ್ ಪರವಾಗಿ ಪ್ರಚಾರ ನಡೆಸಲಾಯಿತು. ಕೆಆರ್ ಪೇಟೆಯ ಅಖಿಲ ಭಾರತ ವೀರಶೈವ ಮಹಾಸಭಾದ ಮಾಜಿ ಅಧ್ಯಕ್ಷರು ಹಾಗೂ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸಂಸ್ಥಾಪಕರಾದ ರಾಜೇಶ್ ರವರ ಬಳಿ ಮತಯಾಚಿಸಲಾಯಿತು. ಈ ಸಂದರ್ಭದಲ್ಲಿ ರಾಜೇಶ್ ಮಾತನಾಡಿ, ಸಂಪೂರ್ಣವಾಗಿ ಈ ಬಾರಿಯ ಅಖಿಲ ಭಾರತ ವೀರಶೈವ ಮಹಾಸಭಾ ಚುನಾವಣೆಯಲ್ಲಿ ಡಿ ಶಂಕರ್ ಬಣಕ್ಕೆ ಬೆಂಬಲಿಸುವುದಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ನಿರ್ದೇಶಕ ಸ್ಥಾನದ ಅಭ್ಯರ್ಥಿಗಳಾದ ವಕೀಲರಾದ ಎಂ ಎಸ್ ಶ್ರೀಕಂಠಸ್ವಾಮಿ, ಅಣಕುಳ ಶಿವಪ್ರಸಾದ್, ಮಾಗನೂರು ಎಂ ಶಿವಕುಮಾರ್ ಹಾಗೂ ತಾಲೂಕು ಘಟಕದ ನಿರ್ದೇಶಕರಾದ ಸುರೇಶ್ ಹಾಗೂ ಗಣೇಶ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಮಸ್ತೆ. ಏನು ಅಖಿಲ ಭಾರತ ವೀರಶೈವ ಮಹಾಸಭಾ 21/7/2024ರಂದು ಜಿಲ್ಲಾ ಮಟ್ಟದ ವೇದಿಕೆಗೆ ಎಲೆಕ್ಷನ್ ಮೂಲಕ ಇವತ್ತು ಎಲೆಕ್ಷನ್ ನಡೀತಾ ಇದೆ. ಅದಕ್ಕೆ ಮಳವಳ್ಳಿ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಮತ್ತು ಈ ಡಿ ಶಂಕರ್ ಅಮ್ಮತ್ತಿ ಇವರ ಒಂದು ಟೀಮ್ಗೆ ತುಂಬ ಒಳ್ಳೆಯ ಟೀಮು. ಯಾಕೆ ಅಂತಂದರೆ ಸಮಾಜದಲ್ಲಿ ಏನೋ ಒಂದು ಬದಲಾವಣೆ ಆಗಬೇಕಲ್ವ. ಬದಲಾವಣೆ ಹಾಕೋ ಉದ್ದೇಶದಿಂದ ನಾವು ಇವತ್ತು ಈ ಟೀಮ್ಗೆ ಎಲ್ಲ ರೀತಿ ನಾವು ಸಹಕಾರವನ್ನು ಸಮ್ಮತಿಯನ್ನು ಕೊಟ್ಟು ಕೆಲಸ ಮಾಡ್ತಾಯಿದ್ದೀವಿ. ಯಾಕೆ ಅಂತಂದರೆ ಏನಾರು ಬದಲಾವಣೆ ಆಗಬೇಕು. ಯಾಕಂದರೆ ವೀರಶೈವರು ಹಿಂದೆ ಹೋಗ್ತಾ ಇರೋದ್ರಿಂದ ಏನಾರು ಹೊಸ ಮುಖಗಳು ಬಂದು ಒಂದು ಬದಲಾವಣೆ ಆಗಬೇಕು. ನಮ್ಮ ಜಿಲ್ಲೆಯಲ್ಲಿ ಏನಾರು ಒಂದು ಈಗ ಹೊಸ ಕಟ್ಟಡಗಳಾಗಿರ್ಬೋದು ಎಲ್ಲ ಇವ್ರು ಮಾಡ್ತೀವಿ ಅಂತೇಳಿ ಯಾಕೆಂದರೆ ಕೆಲವರು ಸ್ವಂತ ದುಡ್ಡು ಹಾಕೋ ಮಾಡೋವಂಥದ್ದು ಇರಬೇಕು ಸಮಾಜದಲ್ಲಿ. ಯಾಕೆಂದರೆ ಸರ್ಕಾರದಿಂದ ಯಾವುದೇ ರೀತಿ ಸವಲತ್ತುಗಳು ಬರೋಲ್ಲ ನಮ್ಮ ಸಮಾಜಕ್ಕೆ. ನಾವು ನಮ್ಮ ಕೈಯಿಂದ ಹಾಕೋ ಮಾಡೋವಂಥ ನಿಟ್ಟಿನಲ್ಲಿ ಶಂಕರ್ ಅವರು ಹಗಲು ಇರುಳು ಶ್ರಮಿಸ್ತಾ ಇದ್ದಾರೆ. ಅವ್ರ ಟೀಮು ತುಂಬ ಚೆನ್ನಾಗಿದೆ. ಮಳವಳ್ಳಿಯಿಂದ ಎಲ್ಲ ಬಂದಿದ್ದಾರೆ. ನಮ್ಮ ತಾಲೂಕಿನಾದ್ಯಂತ ಕ್ಯಾನ್ವಾಸ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ನಮ್ಮೆಲ್ಲ ಬೆಂಬಲ ಇದೆ. ನಾವು ಕೂಡ ಇವ್ರ ಬಗ್ಗೆ ಇವರ ಟೀಮ್ಗೆ ಹೋರಾಟ ಕೊಟ್ಟು ಗೆಲ್ಲಿಸ್ತೀವಿ ಅಂತೇಳಿ ನಾನು ಈ ಮೂಲಕ ವಿನಂತಿಸ್ತೇನೆ. ಥ್ಯಾಂಕ್ ಯು.